ದಾಂಡೇಲಿ ನವರಾತ್ರಿ ಉತ್ಸವದಲ್ಲಿ ಮೆಚ್ಚುಗೆಗೆ ಪಾತ್ರವಾದ ಜ್ವಾಲಾ ಪ್ರತಾಪ ಯಕ್ಷಗಾನ ಪ್ರದರ್ಶನ. ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಆಶ್ರಯದಡಿ ಹಳೆ ನಗರಸಭೆಯ ಮೈದಾನದಲ್ಲಿ ನಡೆಯುತ್ತಿರುವ ನವರಾತ್ರಿ ಉತ್ಸವದ 5ನೇ ದಿನವಾದ ಶುಕ್ರವಾರ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯ ಸುಪ್ರಸಿದ್ಧ ಕಲಾವಿದರಿಂದ ಪ್ರದರ್ಶನಗೊಂಡ ಜ್ವಾಲಾ ಪ್ರತಾಪ ಯಕ್ಷಗಾನ ಪ್ರದರ್ಶನವು ಅತ್ಯುತ್ತಮವಾಗಿ ಮೂಡಿಬಂದು ಎಲ್ಲರ ಗಮನ ಸೆಳೆಯಿತು. ಕರಾವಳಿಯ ಗಂಡುಮೆಟ್ಟಿನ ಕಲೆಯಾದ ಯಕ್ಷಗಾನವನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯು ಎಂದಿನಂತೆ ಈ ವರ್ಷವೂ ಆಯೋಜಿಸುವ ಮೂಲಕ ತನ್ನ ಬದ್ಧತೆಯನ್ನು ಸಾದರಪಡಿಸಿತು. ಯಕ್ಷಗಾನ ಪ್ರದರ್ಶನವನ್ನು ನೋಡಲು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾಭಿಮಾನಿಗಳು ಆಗಮಿಸಿದ್ದರು. ಯಕ್ಷಗಾನ ಪ್ರದರ್ಶನ ಮುಕ್ತಾಯವಾದ ಬಳಿಕ ಕಲಾ ತಂಡವನ್ನು ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಪರವಾಗಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ PSI ಜಗದೀಶ್ ನಾಯ್ಕ್, ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಅಧ್ಯಕ್ಷರಾದ TS ಬಾಲಮಣಿ, ಪ್ರಧಾನ ಕಾರ್ಯದರ್ಶಿ ನರೇಂದ್ರ ಚವ್ಹಾಣ್, ಖಜಾಂಚಿ ಅಶುತೋಷ್ ಕುಮಾರ್ ರಾಯ್ ಹಾಗೂ ನವರಾತ್ರಿ ಉತ್ಸವ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಅರ್ಜುನ ತಪಸ್ಸು ಮಾಡುತ್ತಾ ಇದ್ದದ್ದು ಯಾರ ಕುರಿತಾಗಿ? ಶಿವನ ಕುರಿತಾಗಿ. ಆ ಶಿವನೆಯ ಕುರಿತಾಗಿ ನನಗೆ ಆಯುಧಗಳನ್ನು ಕೊಡು ಶಿವನೇ ಅಂತ ಹೇಳಿಕೊಂಡು ಪಾಶುಪತ ಕೊಡು ಅಂತ ತಪಸ್ಸು ಮಾಡುತ್ತಾ ಇದ್ದ. ಅಷ್ಟೊತ್ತಿಗೆ ಕೈಲಾಸದಲ್ಲಿದ್ದಂತ ಪಾರ್ವತಿ ದೇವಿ ಈ ಅರ್ಜುನನನ್ನು ನೋಡಿದ್ರು. ನೋಡಿ ಕೇಳಿದ್ರು, ಯಾರ ಹುಡುಗ? ಅವನ ಅರ್ಜುನ. ಏನವನ ಹೆಚ್ಚುಗಾರಿಕೆ? ಅರ್ಜುನನ ಬೆನ್ನು ಕಟ್ಟವರಿಲ್ಲ ಅಂತ ಶಿವದೇವರು ಹೇಳಿದ್ರು. ಹೌದಾ? ಅಂದ್ರೆ ಯಾವುದು ಯುದ್ಧಕ್ಕೆ ಬೆನ್ನು ತೋರಿಸುವುದಿಲ್ಲ ಅಂತ ಅಷ್ಟೊತ್ತಿಗೆ ಪಾರ್ವತಿ ದೇವಿ ಹೇಳಿದ್ರು. ಹೌದಾ? ಹಾಗಾದ್ರೆ ನನಗೊಮ್ಮೆ ಅದನ್ನು ನೋಡ್ಬೇಕು. ಸ್ವಲ್ಪ ನನ್ನ ಹಾಗೆನೆ ಹೆಣ್ಣು ಅರ್ಥ ಆಯ್ತು. ನಿನ್ನ ಹಾಗೆನೆ ಜಿಜ್ಞಾಸು ಅಂತ ಹೇಳಿದ್ದು. ಪಾರ್ವತಿಯದ್ದು ಅವತಾರ ಅಲ್ವೇನೆ, ಚಂಡಿ ಚಾಮುಂಡಿ ಅಲ್ಲ ಹಾಗೆ ಹೇಳಿದ್ದಲ್ಲ, ಸುಮ್ಮನೆ ಒಪ್ಪಿಕೊಳ್ಳುವವರಲ್ಲ ಅಂತ. ಹಾಗೆ ಏನು ಮಾಡಿದ್ರು? ಹಾಗಾದ್ರೆ ಅರ್ಜುನನನ್ನ ಬೆನ್ನು ಕಾಣಿಸುತ್ತೇನೆ ನಿನಗೆ ಎನ್ನುವ ಹಾಗೆ ಕಿರಾತಿನಿಯರಾಗಿ ವೇಷ ಮಾಡಿಕೊಂಡು ಬಂದರು. ಒಂದು ಹಂದಿಯ ನೆವನದಲ್ಲಿ ಯುದ್ಧ ಆಯಿತು. ಯುದ್ಧ ಆಗುವ ಹೊತ್ತಿನಲ್ಲಿ ಅರ್ಜುನ ಬಾಣ ಬಿಡುತ್ತಾನೆ. ಶಿವದೇವರು ಒಂದೇ ಒಂದು ಬಾಣ ಬಿಟ್ಟದ್ದಿಲ್ಲ. ಆ ಶಿವದೇವರು ಬಿಟ್ಟ ಬಾಣವನ್ನು ಅರ್ಜುನನಿಗೆ ಕತ್ತರಿಸಲಿಕ್ಕೆ ಆಗುತ್ತದ? ಆದ್ರಿಂದ ನಿಜವಾದ ಯುದ್ಧ ಅದಲ್ಲ. ಆಮೇಲೆ ಈಗ ನಿನ್ನ ಅಪ್ಪ ಹೇಳಿದ್ರು ಶಿವದೇವರಿಗೆ ಗುದ್ದಿದ್ದಾನೆ ಅಂತ. ಶಿವದೇವರೇ ಅರ್ಜುನನಿಗೆ ಒಂದು ಬೆನ್ನಿಗೆ ಗುದ್ದಿದ್ದಾರೆ. ನೊರೆ ರಕ್ತ ಕಾರಿ ಬಿದ್ದಿದ್ದಾನೆ ಅರ್ಜುನ. ಆಗ ಪಾರ್ವತಿ ದೇವಿ ಹೇಳಿದ್ರಂತೆ, ನಾವು ಆ ಹುಡುಗನನ್ನು ಪರೀಕ್ಷೆ ಮಾಡ್ಲಿಕ್ಕೆ ಬಂದದ್ದು ನಾಟಕ ಇದು ಇದ್ದದ್ದು, ನಿಮಗೆ ಆವೇಶ ಬರುವುದ? ನಿಮಗೆ ಆ ಹುಡುಗನನ್ನು ಕೊಲ್ಲುತ್ತೀರಾ ತಿನ್ನುತ್ತೀರಾ ಅಂತ ಹೇಳಿಕೊಂಡು ಪಾರ್ವತಿ ದೇವಿ ಜೋರು ಮಾಡಿದ್ರು. ಆಗ ಶಿವನು ಸುಮ್ಮನೆ ನಿಂತ. ಈ ಅರ್ಜುನ ಏನು ಮಾಡಿದ? ಎದ್ದು ಮತ್ತೆ ಯುದ್ಧ ಮಾಡಲಿಲ್ಲ. ಸ್ನಾನ ಮಾಡಿಕೊಂಡು ಬಂದು ಕಾಡಿನ ಹೂಗಳನ್ನು ತಂದು ಮತ್ತೆ ಮರಳಿನ ಲಿಂಗ ಮಾಡಿಕೊಂಡು ಪೂಜೆ ಮಾಡಿ ಪ್ರಾರಂಭ ಮಾಡಿದ. ಅಷ್ಟೊತ್ತಿಗೆ ಇಲ್ಲಿ ಮರಳ ಲಿಂಗಕ್ಕೆ ಹೂ ಹಾಕಿದ್ರೆ ಅಲ್ಲಿ ಕಿರಾತನ ಕಾಲದಲ್ಲಿ ಹೂ ಬೀಳುತ್ತೆ. ನಿಮ್ಮ ಮಾತು ನನ್ನ ಪಾಲಿಗೆ ಸ್ಫೂರ್ತಿ ಅಂತ ತಿಳಿತೇವೆ. ಅಮ್ಮ, ನನಗೆ ನನ್ನ ಅಪ್ಪನನ್ನ ಕಂಡ್ರೆ ಶ್ರೇತಯ್ಯ ದಶರಥ ಚಕ್ರವರ್ತಿಗಳನ್ನು ಬರ್ತದೆ. ಇದೇ ಪ್ರಾಯ ಆಗಿದೆ ಅಂತ ಅಲ್ಲಮ್ಮ. ವಿಶ್ವಾಮಿತ್ರರು ಯಜ್ಞ ಸಂರಕ್ಷಣೆಗೆ ಬೇಕಾದ ಮಾರ್ಗದರ್ಶನ, ನಿಮ್ಮ ಪ್ರೋತ್ಸಾಹ, ನಿಮ್ಮ ನಿರ್ದೇಶನವೆನ್ನುವುದು ಪ್ರವೀರನಾಮಕನಾದಂತಹ ನನಗೆ ಅನಿವಾರ್ಯತೆ ಉಂಟು. ನಾನಿವತ್ತು ಹೋಗಿ ಯುದ್ಧವನ್ನು ಮಾಡಲಿಲ್ಲ ಅಂತಾದ್ರೆ ನಾಳೆ ಪ್ರಜೆಗಳು ನನ್ನ ಮೇಲೆ ಭರವಸೆಯನ್ನಿಟ್ಟು ಗೌರವಿಸುವುದಕ್ಕೆ ಸಾಧ್ಯ ಉಂಟಾ? ನಿಮ್ಮ ಆಶೀರ್ವಾದವೆನ್ನುವುದು ಸಕಲ ದೇವರ ಅನುಗ್ರಹದಂತೆ ಅಂತ ಭಾವಿಸಿಕೊಳ್ತೇನೆ. ನೀನಾಡುವಂತಹ ಒಂದೊಂದು ಮಾತುಗಳನ್ನ ಕೇಳುತ್ತಾ ಇದ್ದ ಹಾಗೆ ಮೈ ಮನಸ್ಸೆಲ್ಲವೂ ಪುಳಕ ಹೊಂದುತ್ತದೆ. ನನಗೆ ಸಂತೋಷವನ್ನು ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆದರೂ ಅಂತರಂಗದಲ್ಲಿ ಅಳುಕೆ ಆಗಿ ಗೊತ್ತಾ, ಪಾಂಡವರ ವಿಷಯದ ಕುರಿತಾಗಿ ಚೆನ್ನಾಗಿ ಬಂದೆ ನಾನು. ಅದರಲ್ಲಿಯೂ ಧರ್ಮರಾಯನ ಮೇಲಿರುವಂತಹ ಅಪಾರವಾದಂತಹ
ಎಷ್ಟು ಬಾರಿ ಹೇಳಿದೆ ಎಂದರು ಮಕ್ಕಳನ್ನು ಕಳಕೊಳ್ಳುವುದಕ್ಕೋಸ್ಕರವಾಗಿ ಅರ್ಜುನ ಹುಟ್ಟಿರಬೇಕು. ಆ ಪಾಪಿ ಅರ್ಜುನ ನಿನ್ನ ಕುತ್ತಿಗೆಯನ್ನು ಕತ್ತರಿಸಿದಲ್ಲ ಮಗನೇ, ನನ್ನ ಕರುಳನ್ನೇ ಕತ್ತರಿಸಿದ, ನನ್ನ ಕರುಳನ್ನೇ ಕತ್ತರಿಸಿದ. ಕಷ್ಟವೊದಗಿದು ಆಹಯದ ದೆಸೆಯಿಂದ, ಕಷ್ಟವೊದಗಿದು ಆಹಯದ ದೆಸೆಯಿಂದ, ದಿಟ್ಟತನದಲ್ಲಿ ಮುಂದೆ ಕಾದುವರೆ ಬಲವಿಲ್ಲ, ದಿಟ್ಟತನದಲ್ಲಿ ಮುಂದೆ ಕಾದುವರೆ ಬಲವಿಲ್ಲ, ಬಿಟ್ಟು ಹಯವನ್ನು ಕಾಣಿಕೆಯನಿತು, ಬಿಟ್ಟು ಹಯವನ್ನು ಕಾಣಿಕೆಯನಿತು. ನಿಮಗೆ ಯುದ್ಧ ಮಾಡುವಂತ ರೊಚ್ಚು ಕೆಚ್ಚು ಇಲ್ಲದೆ ಇರಬಹುದು, ಆದ್ರೆ ಅರ್ಜುನನ ಜೊತೆಯಲ್ಲಿ ಯಾವ ಕಾಲಕ್ಕೂ ಸಂಧಾನ ಸಖ್ಯದ ಮಾತಿಲ್ಲವೇ ಇಲ್ಲ. ಅರ್ಜುನನನ್ನು ಕೊಲ್ಲದೆ, ಅರ್ಜುನನ ಹೆಣಕ್ಕೆ ಬೆಂಕಿಡದೆ ಈ ಜ್ವಾಲೆ ವಿಳಂಬಿಸುವವಳು ಅಲ್ಲ. ಪ್ರಳಯದ ಸಿಡಿಲ ಜ್ವಾಲೆಯಾಗಿ ಅರ್ಜುನನನ್ನು ತುಡುಕುತ್ತೇನೆ, ಅರ್ಜುನನಿಗೆ ಬೇಕಾದ ಶಾಸ್ತಿಯನ್ನು ಮಾಡುತ್ತೇನೆ. ಏನು ಸಾಧ್ಯ ಆಗುತ್ತದೆ? ಮಗನನ್ನು ಕಳ್ಕೊಂಡಿದ್ದೇನೆ ಎನ್ನುವ ಕಾರಣಕ್ಕೋಸ್ಕರವಾಗಿ ಧೈರ್ಯವಿಡಬೇಕಾದುದಿಲ್ಲ. ಕೇವಲ ಗಂಡು ಮಗನನ್ನು ಮಾತ್ರ ಹೆತ್ತದಲ್ಲ ಈ ಜ್ವಾಲೆ. ಮಗಳಾದ ಸ್ವಾಹಾಳಿಗೂ ಜನ್ಮ ಕೊಟ್ಟಿದ್ದೇನೆ. ನಾ ಹೆತ್ತ ಮಗಳನ್ನು ಮದುವೆ ಮಾಡಿಕೊಟ್ಟದ್ದು. ಆಡುವೆ
ಅಂತ ಹೇಳಿದಾಗ ಆಯ್ತು. ಹಾಗೇನೂ ಇಲ್ಲ. ನನಗೆ ಯುದ್ಧದ ವಾರ್ತೆ ಕೇಳಬೇಕು. ಅರ್ಜುನ ಒಂದೇ ಬಾಣದಲ್ಲಿ ಸತ್ತನ ಅಥವಾ ಅಗ್ನಿ ಕೊಂದನ? ನಿನಗೆ ಅಷ್ಟು ಕುತೂಹಲ ನರನ ಭಿನ್ನ ಬಲಾಲಿಸಿ ಏ ಮಾನವಿಕ ಗಂಡಸೆ, ಮರ್ಯಾದೆ ಸತ್ತ ಗಂಡಸೆ, ರಜವಂತ ಗಂಡಸೆ, ಏ ದೇವರೇ, ನೀನೊಬ್ಬ ಪೌರುಷವಂತ ಎನ್ನುವ ಕಾರಣಕ್ಕೋಸ್ಕರವಾಗಿ ನಿನ್ನನ್ನು ಬೇಕಾದ ಹಾಗೆ ಉಪಚರಿಸಿದಿರಲ್ಲ, ಆ ನಿಮ್ಮ ಕೊಳಕು ಕಾಲದೆಲ್ಲ ಒತ್ತಿದ್ದಲ್ಲ ನಿಮಗೆ. ಏ ದೇವರೇ, ಇನ್ನು ಒಂದು ದಿವಸ ಅತಿ ಗೌರವದಿಂದ ಪ್ರೀತಿಯಿಂದ ನಮ್ಮನ್ನು ಉಪಚರಿಸಿದ್ದಾರೆ. ಇಲ್ಲಿನ ಎಲ್ಲ ಗೌರವಾಧ್ಯಕ್ಷರಿಗೂ ಅಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ ನಮ್ಮ ಕಲಾ ತಂಡದಿಂದ ಕೃತಜ್ಞತೆಯನ್ನು